ಇದು ಶ್ರೀ ಶಾಂತಾರಾಮ್ ತೀರ್ಥ ಆಶ್ರಮ ಅಂತ ಚಿತ್ರದುರ್ಗ ಮೆದಳ್ಳಿ ರೋಡ್ನಲ್ಲಿದೆ. ಇದು ಇಲ್ಲಿ 3 ಎಕರೆ ಜಮೀನು. 3 ಎಕರೆ ಜಮೀನಲ್ಲಿ ಒಂದು ಬೋರ್ ಹಾಕಿದ್ದೀವಿ. ಅದು ಉಪ್ಪು ನೀರು. ಟೀ ಮಾಡಿದರೆ ಹಾಲು ಹಾಕಿದ ತಕ್ಷಣ ಎಲ್ಲ ಒಡೆದೋಗ್ಬಿಡುತ್ತೆ. ಬೇಳೆ ಬೇಯ್ತಿರಲಿಲ್ಲ. ಆದ್ದರಿಂದ ನಾವೇನು ಮಾಡ್ತಿದ್ವಿ, ಜಿಯಾಲಜಿಕಲ್ ಕ್ಯಾಂಪ್ನಿಂದ ತರಿಸ್ತಿದ್ವಿ. ಅಲ್ಲೊಂದು 2 ಕೊಡ ತಗೊಂಡು ಬಂದು ಅದನ್ನು ಕುಡಿತಾಯಿದ್ವಿ. ದಿನಾನು ಇದೇ ನಡೀತಾಯಿತ್ತು. ಫಂಕ್ಷನ್ನಲ್ಲಿನೂ ಅಲ್ಲಿ ಒಂದು 10 ಕೊಡ 15 ಕೊಡ ಹಿಂಗೆ ತಗೊಂಡು ಬಂದು ಕುಡಿದು ಅದು ಫಂಕ್ಷನ್ ಮಾಡ್ತಾಯಿದ್ವಿ. ಮಳೆ ಬಂದಾಗ ಒಂದು ಇಲ್ಲಿ ಬ್ಯಾರಲ್ ಇಟ್ಟು ಮಳೆ ನೀರಿನ ಛಾವಣಿ ಮ್ಯಾಗಳಿಂದ ಮಳೆ ನೀರು ಹಿಡ್ಕೊಂಡು ಅದನ್ನು ಒಂದು ವಾರ ಕುಡಿತಾಯಿದ್ವಿ. ಒಂದು ದಿವಸ ಏನು ಮಾಡಿದರೆ ದೇವರಾಜ ರೆಡ್ಡಿಯವರು ಬಂದರು. ಅದು ಡ್ರಮ್ ಹಾಕಿಟ್ಟಿದ್ರೆ ಅದಕ್ಕೆ ಬಟ್ಟೆ ಹಾಕ್ಸುತ್ತಿದ್ದೀರಾ ಅಂತ. ಆಮೇಲೆ ಇಲ್ಲಿ ನೀರು ಹಿಂಗಿದೆ, ಅದಕ್ಕೆ ಮಳೆ ನೀರು ಕುಡಿತಾಯಿದ್ವಿ ನಾವು. ಅವಾಗ ಈಗ 25 ವರ್ಷದ ಕೆಳಗಳ ಮಾತು ನಾನು ಹೇಳ್ತಾ ಇರೋದು. ಅದನ್ನು ತೆಗೆದುಬಿಡ್ರಿ, ಬೇರೆ ಟೈಪ್ ಮಾಡೋಣ, ಒಂದು ತೊಟ್ಟಿ ಮಾಡೋಣ, ಆ ನೀರೆಲ್ಲ ತೊಟ್ಟಿಗೆ ಬರೋಂಗೆ ಮಾಡೋಣ ಅಂತ ಅಂದರು. ಸರಿ ಅಂತಂದು ಅದು ಒಪ್ಕೊಂಡ್ವಿ ನಾವು. ಆಮೇಲೆ ಅದು ಮಳೆ ನೀರು ಅದು ಕೆಟ್ಟೋಗುತ್ತಲ್ಲ, ಹುಳ ಆಗಿ ಬೀಳ್ತವೆ, ಅದಕ್ಕೆ ತೊಂದರೆ ಆಗುತ್ತೆ, ಬೇಡ ಅಂತಂದು ಇದು ಮಾಡ್ಕೊಂಡ್ವಿ. ಆದರೂ ಅವರು ಇಲ್ಲ ಏನೂ ಆಗೋಲ್ಲ, ನಾವೆಲ್ಲ ಅಲ್ಲಿ ಇಲ್ಲಿ ನೋಡ್ಕೊಂಬಂದಿದ್ದೀವಿ, ನಾವು ಮಾಡಿರಿ ನೀವು ಅಂತ ಅಂದರು. ಎಷ್ಟು ದೊಡ್ಡದು ಮಾಡಬೇಕು ಅಂತ ನಾನು ಒಂದು 50,000 ಲೀಟ್ರ್ ಇರೋದು ಮಾಡೋಣ ಅಂತ ಮಾಡಿದ್ವಿ. 50,000 ಲೀಟ್ರ್. ಅದಕ್ಕೆಲ್ಲ ಭಾಳ ಅಡಚಣೆ ಮಾಡಿದರು ಜನ. ದುಡ್ಡು ವೇಸ್ಟ್ ಮಾಡ್ತಾಯಿದ್ದೀಯ ನೀನು ಮಠದ್ದು ಅಂತ ಭಾಳ ಅಡಚಣೆ ಮಾಡಿದರು. ಮಾಡಬೇಡ ಅದು ಮಾಡ್ತಾಯಿದ್ದೀವಲ್ಲ, ಅಕಸ್ಮಾತ್ ನಾವು ಅದು ವೇಸ್ಟ್ ಆದ್ರೂ ನಾವು ಏನಾದರೂ ಸಾಮಾನು ಅಥವಾ ಕಾಳು ಕಡಿ ಇಡೋದಕ್ಕೆ ಬರುತ್ತೆ, ಮಾಡಿಬಿಡೋಣ, ಇಲ್ಲಿ ಸೇಫ್ಟಿ ಇರ್ತೈತಲ್ಲ ಅಂತ ಮಾಡಿದ್ವಿ. ಮಾಡಿ ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ಮಾಡಿ ಮೇಲೆ ಚಾವಣಿ ನೀರೆಲ್ಲ ಅದಕ್ಕೆ ಫಿಲ್ಟ್ರ್ ಆಗಿ ಹೋಗಂಗೆ ಮಾಡಿದ್ವಿ. ಮಾಡಿದ್ಮೇಲೆ ಅದು ಆ ಟೈಮ್ನಲ್ಲಿ ಸಾದಿಕ್ ಬಂದು ಅದನ್ನು ಓಪನಿಂಗ್ ಮಾಡಿಕೊಟ್ಟು ಆ ನೀರು ಪ್ರತಿದಿನ ಅದನ್ನೇ ಕುಡಿಯೋಕೆ ಹತ್ತಿದ್ವಿ. ಇದೇ ನೀರು ಇಲ್ಲಿ ಎಲ್ಲರೂ ರಾಮತೀರ್ಥ ಅಂತ ಶುದ್ಧ ಕುಡಿಯುವ ನೀರು ಅಂತ ಎಲ್ಲರೂ ಬಂದು ಇಲ್ಲಿ ಕುಡಿದು ಹೋಗ್ತಾಯಿದ್ದಾರೆ. ಕೆಲವರು ದಾರಿಯಾಗಿ ಹೋಗೋರು ಇಲ್ಲಿ ನೀರು ಒಳ್ಳೆ ಸಿಗುತ್ತೆ ಅಂತ ಬಂದು ಕುಡಿತಾ ಇದ್ದಾರೆ. ಆಮೇಲೆ ಇದನ್ನು ಎಲ್ಲರಿಗೂ ಕೊಡ್ತಾಯಿದ್ವಿ, ನಾವು ಕುಡಿತಾಯಿದ್ದೀವಿ. ಯಾರಿಗೂ ಇಲ್ಲ ಅಂತ ಹೇಳೋ ಮಾತಿಲ್ಲ ಸ್ವಾಮಿಯವರು ಯಾವಾಗ ನಮಗೆ ನೀರು ಕೊಟ್ಟರು ಇವತ್ತಿನವರೆಗೂ ಯಾವ ತೊಂದರೆ ನಮಗಿಲ್ಲೇ ಇಲ್ಲ. ನಮಗೆ ಮೊದಲೆಲ್ಲ ಉಪ್ಪು ನೀರು ಆ ನೀರು ಅಂತಂದು ತಿರುಗಾಡ್ತಿದ್ವಿ. ಈಗ ಯಾವ ನೀರಿಲ್ಲ, ಒಳ್ಳೆ ಬಂಗಾರದಂಥ ನೀರು ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿದ್ವಿ, ಒಳ್ಳೆ ರುಚಿ ಇರ್ತದೆ. ಬರ್ತಾ ಒಂದು 6 ತಿಂಗಳಾದಮೇಲೆ ಅದನ್ನೇ ಕುಡಿತಿದ್ವಿ. ಎಲ್ಲರಿಗೂ ಅವಾಗ ಭಾಳ ಸಂತೋಷ ಪಟ್ಬಿಟ್ರು. ನೀವು ಮಾಡಿದ್ದು ಒಳ್ಳೆಯದಾಯಿತು ಅಂತಂದು. ಹೀಗೆ ಜನ ಎಲ್ಲ ಇವತ್ತಿನ ದಿವಸ 2 ಲಕ್ಷ ಲೀಟ್ರದ್ದು ಮಾಡ್ತಾಯಿದ್ದೀವಿ. ಇಲ್ಲಿ 2 ಲಕ್ಷ ಲೀಟ್ರ್ನಲ್ಲಿ ನೀರು ಫುಲ್ ಭಾಳ ಜನ ಇಲ್ಲಿ ಸುತ್ತಲೂ ತಗೊಂಡು ಹೋಗ್ತಾಯಿದ್ದಾರೆ. ಆಮೇಲೆ ಇಲ್ಲಿ ಫುಲ್ಲು ದೊಡ್ಡ ಛಾವಣಿ ಹಾಕಿದ್ವಿ. ಅದು ಇದು ಎಲ್ಲದೂ ಅಲ್ಲಿಗೆ ಬಂದು ಫಿಲ್ಟ್ರಾಗಿ ಅಲ್ಲಿಗೆ ಹೋಗುತ್ತೆ. ಅದೆಲ್ಲ ಮಾಡಿ ಭಾಳ ಚೆನ್ನಾಗಿ ಆಗಿದೆ. ಈಗ ನೀರು ಭಾಳ ಜನ ಇಲ್ಲಿ ಸುತ್ತಲೂ ಮನೆಯವರೆಲ್ಲ ಆ ಟೈಪ್ ಮಾಡ್ಕೊಂಡಿದ್ದಾರೆ. ಮತ್ತು ಬೇರೆಯವರೆಲ್ಲ ತಗೊಂಡು ಹೋಗ್ತಿದ್ದಾರೆ ಇಲ್ಲಿಂದ. ದಿನ ಒಂದು 20 ಲೀಟ್ರದ್ದು ಕ್ಯಾನ್ಗಳು ದಿವಸ ಒಂದು 15 ಜನ ತಗೊಂಡು ಹೋಗ್ತಾಯಿದ್ದಾರೆ. ಈಗ ಈ ಥರ ಎಲ್ಲರೂ ಮಾಡೋದ್ರಿಂದ ಭಾಳ ಅನುಕೂಲ. ಛಾವಣಿ ನೀರು ತಮ್ಮ ಮನೆಯೊಳಗೆ ತೊಟ್ಟಿಗೆ ಬಿಟ್ಟರು ಒಂದು 15 ಒಂದು ಗಂಡ ಹೆಂಡತಿ ಮಕ್ಕಳ ಸಂಸಾರಕ್ಕೆ 15,000 ಲೀಟ್ರ್ ತೊಟ್ಟಿ ಕಟ್ಟಿದ್ರೂ ಆರಾಮಾಗಿ ಜೀವನ ಮಾಡ್ಬೋದು, ನೀರು ಉಳಿಸ್ಬೋದು. ಆಮೇಲೆ ಇದ್ರ ನೀರು ಒಳ್ಳೆ ಇದು ನಮ್ಮ ಬೋರ್ ನೀರು 1000 TDS ಸತ್ತು. ಇದರಲ್ಲಿ 50-60 TDS ಬರುತ್ತೆ, ಅಷ್ಟು ಚೆನ್ನಾಗಿದೆ. ಆಮೇಲೆ 6 ತಿಂಗಳಿಗೆ ಒಂದು ಸ್ವಲ್ಪ ಆಲಮ್ ಹಾಕ್ಬೋದು, ಇಲ್ಲಾಂದ್ರೆ ಅದು ಹಾಕ್ಲಿಲ್ಲದ್ರೆ ನಡೀತದೆ. ವರ್ಷ ತೊಟ್ಟಿ ತೊಳಿತೀವಿ. ತೊಟ್ಟಿ ತೊಳೆದು ಮತ್ತೆ ನೀರು ಬಿಡ್ತಾಯಿದ್ದೀವಿ. ಇಲ್ಲಿದೆಲ್ಲ ಜನಗಳಿಗೆ ಭಾಳ ಅನುಕೂಲ ಆಗಿದೆ. ಈ ನೀರು ತಗೊಂಡು ಹೋಗ್ತಾರಲ್ಲ, ಭಾಳ ಇದು ಸಂತೋಷ ಪಡ್ತಾರೆ, ಕುಡಿತಾರೆ. ಆಮೇಲೆ ಮಾತಾಡಿ ದೊಡ್ಡ ಫಂಕ್ಷನ್ ಮಾಡಿದ್ರು ಅದೇ ನೀರು ಉಪಯೋಗಿಸ್ತಾಯಿದ್ವಿ ನಾವು. ಕುಡಿಯೋದಕ್ಕೆ ಮಾತ್ರ, ಅಡುಗೆಗೆ ಎಲ್ಲದಕ್ಕೂ ಉಪಯೋಗಿಸ್ತಾಯಿದ್ವಿ. ನಮಗೆ ಹೆಚ್ಚಾಗಿದ್ದನ್ನು ನಾವು ಕೊಡ್ತಾಯಿದ್ವಿ. ಹೀಗೆ ಇದು ನಡೀತಾಯಿದೆ ಆಶ್ರಮದ್ದು. ಇದಕ್ಕೆಲ್ಲ ದೇವರಾಜ ರೆಡ್ಡಿಯವರೇ ಭಾಳ ಶ್ರಮವಹಿಸಿ ಮಾಡಿಸಿದ್ದಾರೆ ಎಲ್ಲ ಕಂಪ್ಲೀಟ್. ಇದನ್ನೆಲ್ಲ ಮೇಲೆ ಛಾವಣಿದು ಇದು ಎಲ್ಲ ಫಿಲ್ಟ್ರಿಂದು ಎಲ್ಲ ನಿಂತಿದ್ದು ಮಾಡಿಸಿದ್ದಾರೆ. ಈ ಥರ ಆಶ್ರಮದಲ್ಲಿ ನಾವು ನೀರು ಉಳಿಸಿ ಮಳೆ ನೀರನ್ನು ಶೇಖರಣೆ ಮಾಡಿ ಮಳೆ ನೀರಿಂದಲೇ ಎಲ್ಲದೂ ಒಳ್ಳೇದಾಗ್ತಾಯಿದೆ. ನಮಗೇನು ಮೊಣಕಾಲು ನೋವು, ಕಾಲು ನೋವು ಅವೇನನ್ನು ಹೇಳ್ತಾರಲ್ಲ, ಅವು ಯಾವ ನಮಗೆ ಬಂದಿಲ್ಲ ಸದ್ಯಕ್ಕೆ. ಇದರಿಂದ ಏನೂ ತೊಂದರೆ ಆಗಿಲ್ಲ. ಆ ರೀತಿ ಇದು ನಡೀತಾ ಇದೆ ಆಶ್ರಮ ಅಂತ ಹೇಳ್ತಾರೆ.